ಆನೆಗಳು ಮೈಸೂರಿಗೆ ಬಂದು ಮೈಸೂರಿನ ಅರಣ್ಯ ಇಲಾಖೆಯಲ್ಲಿ ಬೆಳಗ್ಗೆ ಅರಮನೆಗೆ ವಿದ್ಯುತ್ ಬರ್ತದೆ. ಅಲ್ಲಿ ಅವನ್ನ ತಾಲೀಮ್ ಮಾಡಿ ಶಬ್ದ ಮತ್ತು ಜನಜಂಗುಳಿಯಕ್ಕೆ ಹೋಗೋದಕ್ಕೆ ಎಂದಿನಂತೆ ತಯಾರಿ ಮಾಡಿಕೊಂಡು ಅಲ್ಲಿ 18 ಶೆಡ್ಗಳನ್ನು, ಒಂದು ಶಾಲೆ ಲೈಬ್ರರಿಯನ್ನು, ಇನ್ನೊಂದು ಅಡುಗೆ ಮತ್ತು ಸಾಮಗ್ರಿಗಳನ್ನು ಕೂಡಿರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಆಸ್ಪತ್ರೆ, ಒಂದು ಪಶು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಎಂದಿನಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು 4-5 ಆನೆಗಳು ಆ ಕಡೆಯಿಂದ ಬಂದು ನೆಕ್ಸ್ಟ್ ಬ್ಯಾಚಲ್ಲಿ ಸೇರ್ತಾ ಇದ್ದಾವೆ. ಈಗ ನಮಗೆ ಅಭಿಮನ್ಯು ಆನೆ ನಮ್ಮನ್ನು ಒಂದು ಅಘಾತ ವಿಷಯದ ಒಂದು ಘಟನೆಯಲ್ಲಿ ತೀರೋಗಿರ್ತಕ್ಕಂಥದ್ದು. ಅದರ ಬಗ್ಗೆ ಒಂದು ಸ್ಮಾರಕ ಮಾಡಬೇಕು, ಅದರ ಸವಿ ನೆನಪಿಗಾಗಿ ನಾವು ಕೆಲವು ಬಹುಮಾನಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಜನ ಹೇಳ್ತಾ ಇದ್ದಾರೆ. ಅರಣ್ಯ ಸಚಿವರ ಗಮನಕ್ಕೆ ಅದನ್ನೆಲ್ಲ ತಂದಿದ್ದೀವಿ. ಸೊ ಅದನ್ನೆಲ್ಲ ಮಾಡಿ ಎಂದಿನಂತೆ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿರೋದ್ರಿಂದ ಈ ಸಾರಿ ವೈಭವಪೂರಿತವಾಗಿ ದಸರೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಪವರ್ ಕಮಿಟಿ, ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಮೈಸೂರಿನ ವಿಜಯನಗರದ ಸಾಮ್ರಾಜ್ಯದ ಆಡಳಿತ ವೈಭವ, ನಮ್ಮ ಬದುಕು, ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಮತ್ತು ಸದಾ ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರಗಳನ್ನು ಈ ದಸರಿನಲ್ಲಿ ಕಲೆ, ಕ್ರೀಡೆ, ಸಾಹಿತ್ಯ, ಸಂಗೀತ ಎಲ್ಲವನ್ನು ಪ್ರಸ್ತುತಪಡಿಸುವ ಮುಖಾಂತರ ಎಂದಿನಷ್ಟೇ ದಸರಾ ವೈಭವವನ್ನು ನಾಡಿನ ಜನರಿಗೆ ಉಣಬಡಿಸಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಸರ್ಕಾರ ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಪೊಲಿಟಿಕಲ್ ಬೆಳವಣಿಗೆಯಿಂದ ಅದು ದಸರಾ ಮೇಲೆ ಕರಿತಾ ಇದೆ. ದಸರಾಕ್ಕೂ ರಾಜಕೀಯ ಬೆಳವಣಿಗೆಗೂ ಸಂಬಂಧ ಇಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಆಡಳಿತದ ಒಂದು ಪರಿಣಾಮಗಳು ಹೇಗೆ ಜನಜೀವನದಲ್ಲಿ ಅಭಿವೃದ್ಧಿ, ಬದಲಾವಣೆ, ಸಾಮರಸ್ಯವನ್ನು ಬಿತ್ತಿತು. ನಮ್ಮ ನಾಡಿನ ಸಾಹಿತ್ಯ, ಕಲೆ, ಕ್ರೀಡೆ, ಸಂಗೀತ ಇವೆಲ್ಲವನ್ನು, ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವುದೇ ಈ ದಸರಾ ಆಚರಣೆಯ ಮೂಲ ಉದ್ದೇಶ. ಇದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಮುಖವಾದಂಥ ಆಚರಣೆ. ಆದ್ದರಿಂದ ಎಲ್ಲ ಸಮುದಾಯಗಳು, ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಬಿಜೆಪಿ ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ, ಸಿಎಂ ಕೂಡ ಮೈಸೂರವರೇ. ಆ ದೃಷ್ಟಿಯಿಂದ ನಾವು ಕೇಳ್ತಾ ಇರೋದು ಈ ಥರದ ಏನು ಬೆಳವಣಿಗೆಗಳು ನಡೀತಾ ಇದೆ? ಯಾರಾದರೂ ರಾಜೀನಾಮೆ ಕೊಡೋದ್ರೆ ಕೊಟ್ಟು ಬಿಡೋಕ್ಕೆ ಜನ 7 ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ, ಕಾಂಗ್ರೆಸ್ ಸರ್ಕಾರನ. ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಮುಖ್ಯಮಂತ್ರಿ ಆಗಿದಾರಲ್ವಾ? ಯಾಕಿದ್ದು ಅನುಮಾನ ಯಾಕೆ ನಿಮಗೆ? 136 ಶಾಸಕರ ಬೆಂಬಲ ಇರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಯಾರಿಗಾದರೂ ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ, ಆನೆದು ಬಿಡಂಗಿಲ್ಲ, ನರಿ ತಿನ್ನಂಗಿಲ್ಲ. ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, ಎಐಸಿಸಿ ಶಾಸಕಾಂಗ ಸಭೆ, ಎಐಸಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಬಿಜೆಪಿಯ ದುರಾಡಳಿತ, ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ, ಬಿಜೆಪಿ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗವರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್ಡ್?
ಸರ್ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿದಾರ. ನಿಮ್ಗೆ ಯಾಕೆ ಡೌಟು? ನಾಳೆ CLP ಅನುಮಾನ ಅಲ್ಲ meeting ಸರ್. ವೈ ಆರ್ ಡೌಟಿಂಗ್? ಸರ್ ನಾಳೆ CLP meeting. ಸರ್ ಅಂದ್ರೆ ಏನು ಡೌಟ್ ಯಾಕೆ? ಅಂದ್ರೆ ಈಗ ಮೂಡೋದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಜನರಲ್ಲಿ ಆತರ ಅನುಮಾನ ಹುಟ್ಟಿಸಿದೆ. ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ? ವೆರ್ ಇಸ್ ದಿ ರೋಲ್ ಆಫ್ ಸಿದ್ದರಾಮಯ್ಯ? ನಾಳೆಗೆ CLP meeting ಕರೆದ. ನಾಳೆ CLP meeting. CLP ಮೀಟಿಂಗ್ ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡ್ಬೇಕಲ್ವಾ? ಅದಕ್ಕೆ ಕರೆದಿದ್ದೀವಿ. ಥ್ಯಾಂಕ್ ಯು.